ಕೂಡ ದೇವಾಂಗ ಸಮಾಜದ ಸಂಪರ್ಕ ಬೆಳೆದು ಒಂದು ಬಹಳ ಸಂತೋಷ ಆಗಿದೆ. ನಾನು ಯಾವಾಗ MLA ಇದ್ದಾಗ ನಮ್ಮ ವಾಜಪೇಯಿ ಅವರ ಸರ್ಕಾರ ಇತ್ತು. ಆ ಸರ್ಕಾರ ಇದ್ದಾಗ ಯಾವುದೋ ದೇವಾಂಗ ಸಂಘದ ಯಾವುದೇ ಸಮಸ್ಯೆಗಳಿದ್ರೆ ಲಕ್ಷ್ಮೀನಾರಾಯಣ ಅವರು ಒಂದು ಟೀಮ್ ಇತ್ತು, ದೊಡ್ಡ ಟೀಮು. ನಮ್ಮನ್ನೆಲ್ಲ ಅವರೆಲ್ಲ ಡೆಲ್ಲಿಗಳವರು ನಾನು ಸುಬ್ರಹ್ಮಣ್ಯ ಎಲ್ಲ ಹೋಗಿ ಆವಾಗ ಆದಷ್ಟು ಸಮಸ್ಯೆಗಳು ಏನಿತ್ತು ಕೇಂದ್ರ ಸರ್ಕಾರದಲ್ಲಿ ಏನು ಬಗೆಹರಿಸಬಹುದಿತ್ತು ಅವೆಲ್ಲವೂ ಕೂಡ ಬಗೆಹರಿಸೋದ್ರಲ್ಲಿ ಯಶಸ್ವಿ ಆಗಬೇಕು ಅಂತ ಹೇಳಿ ನಾನು ಇಟ್ಟಿದ್ದೆ. ಅದ್ರ ಜೊತೆಗೆ ಒಳ್ಳೆ ಸಮಾಧಾನ ಬೇಕಿತ್ತು. ಅಲ್ಲಿ ಹೋಗ್ತೇನೆ ನಮ್ಗೆ ಎಲೆಕ್ಷನ್ಗೆ ಆವಾಗೆಲ್ಲ ನಿಮ್ಮ ಸಮಾಜ ಬಹಳ ಮುಂದೆ ನಿಂತ್ಕೊಳ್ಳೋದು, ನೀವೇ ಕ್ಯಾಂಡಿಡೇಟ್ ನಿಂತ್ಕೊಂಡು ಕೂಡ ಸಹಾಯ ಮಾಡಿದ್ದೀವಿ. ನನಗೆ ಬಹಳ ಸಂತೋಷ ಆಗಿದೆ. ಬಂಧುಗಳೇ, 26ನೇ ತಾರೀಕು ಎಲೆಕ್ಷನ್ ಇದೆ. ನಾನೇ ಗೊತ್ತೋದ್ರೆ ನಿಮ್ಮನ್ನ ಮತ್ತೆ ಓದಿಗೆ ನಿಮ್ಮಲ್ಲಿ 3 ಬಾರಿ ಗೆಲ್ಸಿದ್ದೀವಿ. ನನಗೆ ಬೌಂಡ್ರಿ ಓಡಿ ಹೇಳಿದ್ದು ಒಂದು ಅವಕಾಶ ಕೊಡಿ, 4ನೇ ಸರ್ತಿ ಗೆಲ್ಸಿ ಅಂತ ಹೇಳಿ ಬಂದಿದ್ದೀನಿ. ಕಳೆದ 10 ವರ್ಷಗಳಲ್ಲಿ ನಾವು ಕೇಳ್ಬೋದು ಏನಪ್ಪ ಮಾಡಿ ಕಳೆದ 10 ವರ್ಷಗಳಲ್ಲಿ ನಾವು ಕ್ಷೇತ್ರಕ್ಕೆ ಒಂದು ಸತಿ ಬಂದು ಎಲೆಕ್ಷನ್ಗೆ ಅವರೆಲ್ಲರೂ ಓಟ್ಗೆ ಮನವಿ ಮಾಡಿದಾಗ ಮಾಡಿ ಇವತ್ತು ನಾವೆಲ್ಲರೂ ಬಂದಿದ್ದೀವಿ. ಅದಕ್ಕೆ ಸಂಘದ ಪದಾಧಿಕಾರಿಗಳು ನಾವೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೇವೆ. ಯಾವತ್ತೂ ಕೂಡ ನಾನು ದೇವಾಂಗ ಸಮಾಜ ಯಾವತ್ತೂ ಮರೆಯೋದಿಲ್ಲ. ಯಾಕೆಂತ ಹೇಳಿದ್ರೆ ನನ್ನ ಸಂಬಂಧ 25 ವರ್ಷಕ್ಕೂ ಜಾಸ್ತಿ ಇದೆ. ಯಾಕೆಂತಂದ್ರೆ ನಾನು 2 ಬಾರಿ MLA ಆಗಲಿಕ್ಕೆ, 3 ಬಾರಿ ಸಂಸತ್ ಆಗಲಿಕ್ಕೆ, ಎಲ್ಲರೂ 5 ಬಾರಿ ನಾನು ಗೆದ್ದಿರೋದಕ್ಕೆ ಮುಂದೆ 6ನೇ ಬಾರಿ ಕೂಡ ನೀವು ಗೆಲ್ಕೊಂಡು ಕೂಡ ದೇವಾಂಗ ಸಂಘದ ಕಾಣಿಕೆ ಬಹಳ ನನಗೆ ಇದೆ. ಯಾಕೆಂತ ಹೇಳಿದ್ರೆ ನಾನು ಮತ್ತೆ MLA ಆದಾಗ ಬಹಳ ಕಬ್ಬನ್ಪೇಟೆಯಲ್ಲಿ ಬಹಳ ಓಡಾಡಿ ಒಂದೊಂದು ಮನೆ ಕೂಡ ನಾನು ಹೋಗಿ ಹಿರಿಯ ಅಧಿಕಾರಿಗಳಾದಂತಹ ಸಹ ಡಾಕ್ಟರ್ ರಮೇಶ್ ಅವರೇ, ಕೃಷ್ಣಮೂರ್ತಿ ಅವರೇ, PT ಭಾಸ್ಕರ್ ಅವರೇ, ನಮ್ಮ ಜಿಲ್ಲೆ ಅಧ್ಯಕ್ಷರಾದಂತಹ ಸತಿಗಿರಿ ಅವರೇ, ಲಕ್ಷ್ಮೀನಾರಾಯಣ ಅವರೇ, ಶಿವಕುಮಾರ್ ಅವರೇ, ಗೋಪಿ ಮಹಾನಗರ ಪಾಲಿಕೆ ಸದಸ್ಯರೇ, ತಾವೆಲ್ಲರೂ ಕೂಡ ಒಂದು ಪ್ರೋತ್ಸಾಹನ ಹೆಚ್ಚಿನ ಪ್ರೋತ್ಸಾಹನ ಕೊಡಬೇಕು. ಮತ ಹಾಕೋದ್ರೊಳಗೆ ಮತಗಳ ಅಂತರದಿಂದ ಅವ್ರನ್ನ ಗೆಲ್ಲಿಸಿ